ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗೆ ಶುಭೋದಯಗಳು ಗೈಸ್. ಏನಪ್ಪ ಅಂದರೆ ಮ್ಯಾಟರು ಗೈಸ್, 4 ಗಂಟೆಗೆ ಎಚ್ಚರಿಕೆ ಆಯಿತು, ನಿದ್ದೆನೇ ಬಂದಿಲ್ಲ. ಅಣ್ಣ ಎದೋಳೋ ಅಂತ ಇಬ್ಬರು ಸಾಕಾಗಲಿಲ್ಲ ಗೈಸ್. 7:30 ಎದ್ಬಿಟ್ಟು ನಾನು ಇವಾಗ ಮಲ್ಕೊಂಡ್ರೆ ಪಾರ್ಕಿಗೆ ಹೋಗೋಣ ಬಾ ಅಂತ ತಲೆ ತಿಂದ. ಇವಾಗ ಪಾರ್ಕ್ ಹೋಗ್ಬೇಕಂತೆ. ಏನಕ್ಕಪ್ಪ ಅಂದರೆ ಸುಮ್ಮನೆ ವಾಕ್ ಮಾಡ್ಕೊಂಬರಕಂತೆ. ಏನ್ಲ ಅಯ್ಯೋ ಗೈಸ್, ನಿಜವಾಗ್ಲೂ ಇವಾಗ ನಿದ್ದೆ ಬಂದಿತ್ತು, ಮಲ್ಕೊಂಡಿದ್ದೆ. ಎಷ್ಟು ಟೈಮ್ ಇವಾಗ? 7:30ನಾ? 7:30 ಮಲ್ಲು? 8 ಗಂಟೆನಾ? ಓ ಮೈ ಗಾಡ್, ಐ ಆಮ್ ಗೆಟಿಂಗ್ ಲೇಟ್. ಐ ಹ್ಯಾವ್ ಟು ಮೀಟ್ ಒನ್ ಪರ್ಸನ್ ಟುಡೇ. ಏನಂದ್ರೆ ಇವತ್ತು ಫುಟ್ಬಾಲ್ ಅವರು ನನ್ನ ಬ್ಲಾಗ್ ಆನ್ ಮಾಡ್ತಾನೆ. ಬುಟಿಯಾ ನಿಮ್ ಕಡೆ ತಿರುಸ್ಕೊಂಡು ಮಾತಾಡ್ಕೊಂಡ್ ಮಾರಪ್ಪ. ಹಿಂದಿ ತರೀಕೆ ಮಾತಾಡ್ಬೇಕಾ? ಹೆಂಗಿದ್ದೀರಾ ಗೈಸ್ ಅಂತ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬೇರೆ ಫೀಲ್ ಆಗ್ತೀನಿ. ನಡಿ ಆಯ್ತು, ಹೇಳ್ತೀನಿ. ಮಾತಾಡೋ. ಇವಾಗ ಎಲ್ಗೋಗ್ತಾ ಇದೀವಿ ಅದೆಲ್ಲ ಹೇಳ್ಬೇಕು. ಯಾಕೋ ತಡೆ ಗೈಸ್, ಹೊಸ ಚಪ್ಪಲಿ ತಗೊಂಡಿದ್ದೀನಿ ಅಂತ ತೋರ್ಸಪ್ಪ. ಗೈಸ್, ನೆನೆ ತಗೊಂಬಂದಿಷ್ಟು ಚಪ್ಪಲಿ ಇದೆ. ಈಗ ನಾವು ಎಲ್ಗೋಗ್ತಾ ಇದೀವಿ ಮಲ್ಲು? ಗೈಸ್, ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಪುಟ್ಟರಾಜು ಒಂದು ಟಾಸ್ಕ್ ಕೊಡ್ತಾ ಇದ್ದಾನೆ. ಅವನ್ ತರ ಬ್ಲಾಗ್ನ ನಾನು ಮಾಡ್ಬೇಕಂತ. ಬ್ಲಾಗ್ ಅಲ್ಲ, ಅದು ವ್ಲಾಗ್. VLOG ವ್ಲಾಗ್. ಮತ್ತು ಬ್ಲಾಗ್ ಏನು? ಅದು ಬ್ಲಾಗ್ ಅಲ್ಲ, ಅದು ವ್ಲಾಗ್. ಅದೇ ಬ್ಲಾಗ್ ಅಂದ್ರೆ ಆ ಥರ ಬರುತ್ತೆ ಅಷ್ಟೇ. ಎಲ್ಲ ಜನ ಹತ್ರ ಹೇಳ್ತಾರ ಅಷ್ಟೇ. ಸೊ ನಾನು ಬರೀ ಕೇಳಿಸ್ಕೊಂಡಿದ್ದೆ ಅಷ್ಟೇ. ಬಟ್ ಇವನು ಒರಿಜಿನಲ್ ಆಗಿ ಬ್ಲಾಗ್ಸ್ ಮಾಡ್ತಾನಲ್ಲ, ಹಂಗಾಗಿ ಪರ್ಟಿಕ್ಯುಲರ್ ಆಗಿ ತಿಳ್ಕೊಂಡವನೆ ಚೆನ್ನಾಗಿ. ಸೊ ಇವತ್ತು ನಮ್ಮ ಮನೆ ಹತ್ರ ಇರೋ ಏರವಳ್ಳಿ ಕೆರೆ ಹತ್ರ ಹೋಗ್ತಾ ಇದೀವಿ. ಕೆರೆಗೆ ಏನ್ ಹೋಗ್ತಾ ಇದೀವಿ? ಪಾರ್ಕಿಗೆ ಹೋಗ್ತಾ ಇದೀವಿ. ಅಲ್ಲಿ ಕೆರೆನೂ ಇದೆ, ಕೆರೆ ಸುತ್ತ ವಾಕ್ ಮಾಡಕ್ಕೆ ಪಾರ್ಕ್ ಮಾಡಿದ್ದಾರೆ. ಚೆನ್ನಾಗಿರುತ್ತೆ. ನಿಮ್ಗೆ ನೀವು ಆಲ್ರೆಡಿ ನೋಡಿರ್ಬೋದು ಏರವಳ್ಳಿ ಕೆರೆ ಪಾರ್ಕು. ಬಟ್ ಇವತ್ತು ಇನ್ನೊಂದ್ಸಲ ತೋರಿಸ್ತಾ ಇದೀವಿ, ಯಾಕಂದ್ರೆ ನಾವು ಹೋಯ್ತಾ ಇರೋದು ಅಲ್ಲಿಗೆ ಅಲ್ವಾ, ಅದಕ್ಕೆ. ಹೆಂಗ ಅನ್ಸ್ತಾ ಇದೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಾ ಇರೋದು? ನನ್ಗ ಮಾತಾಡ್ಬೋದು ಅನ್ಸುತ್ತಾ? ಅಷ್ಟು ದಿನ ಬ್ಲಾಗ್ ಮಾಡೋದು ಅನ್ಸುತ್ತಾ? ನಾನು ಇವಾಗ ತಾನೇ ಸ್ಟಾರ್ಟ್ ನರ್ವಸ್ ಎಲ್ಲ ಏನಿಲ್ಲ, ಇವಾಗ ತಾನೇ ಸ್ಟಾರ್ಟ್ ಮಾಡಿದೀನಿ. ನನ್ನ ಓವರ್ ಆಲ್ ಫೀಲಿಂಗ್ ನೀನು ಇವಾಗಲೇ ಕೇಳಿದ್ರೆ ಹಂಗೆ ಇಲ್ಲಿ ಸೌಂಡ್ ಕ್ಯಾಮ್ರಾ ಹೇಳ್ಬಿಟ್ಟು ಮಾಡ್ಬೇಕಪ್ಪ. ಇದೇನಿಲ್ಲ ಗೈಸ್, ಏನಪ್ಪಾ ಅಂದ್ರೆ ಮ್ಯಾಟ್ರು ಇವಾಗ ಏನೋ ನಾವು ಇವಾಗ ಪಾರ್ಕ್ ಅಲ್ಲಿ ಇದೀವಿ. ಅಣ್ಣ ಆಲ್ರೆಡಿ ನನ್ನ ಕೈಯಲ್ಲಿ ವ್ಲಾಗ್ ಅನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ವಾಪಸ್ ಕ್ಯಾಮ್ರಾ ಕೊಟ್ಬಿಟ್ರು. ಆಲ್ರೆಡಿ ಸಾಕಾಗ್ಬಿಡ್ತಂದೆ ಗೈಸ್. ಇವಾಗ ಹೇಳ ಮಾತಾಡೋ, ಯಾಕೆ ಕೊಟ್ಟೆ ವಾಪಸ್ ಕ್ಯಾಮ್ರಾ ಆಗಲ್ ಮಾಡಕ್ಕೆ? ಕಂಟೆಂಟ್ಸ್ ಬೇಕು ಗುರು, ಕಂಟೆಂಟ್ಸ್ ಇಲ್ಲ. ನೋಡಿ ಗೈಸ್, ಇಷ್ಟು ಅಣ್ಣ ಯೋಚನೆ ಮಾಡ್ತಾವನೆ. ನಾನು ಡೈಲಿ ವ್ಲಾಗರ್ ಆಗಿ ಎಷ್ಟು ನನಗೆ ಕಂಟೆಂಟ್ ಮೇಲೆ ಎಷ್ಟು ಇದಿರ್ಬೇಡ ಹೇಳಿ, ಸಿಕ್ಕಾಬಡೆ ಡೈಲಿ ವ್ಲಾಗ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಏನ್ ಯೋಚನೆ ಮಾಡ್ಬೇಕು? ನಾವು ಮಾಡಿದ್ನೆಲ್ಲ ತೋರ್ಸಿದ್ರೆ ಯಾರು ನೋಡಲ್ಲ ಇಲ್ಲಿ. ಮತ್ ನೋಡಿ ಇಲ್ಲೆಲ್ಲ ತುಂಬಾ ಗಿಡಗಳಿತ್ತು. ಬೇರೆ ಇಲ್ಲೇ ಒಂದ್ ನಿಮಿಷ ಫುಲ್ಲು ಕಟ್ ಮಾಡಿಬಿಟ್ಟಿದ್ದಾರೆ. ಅಂಡ್ ಮಾರ್ನಿಂಗ್ ವ್ಯೂ ಚೆನ್ನಾಗಿದೆಲ್ಲ ಮಲ್ಲ ವ್ಯೂ. ಎಕ್ಸರ್ಸೈಸ್ ಮಾಡೋಣ, ಅಲ್ಲ ಐತಲ್ಲ ಜಾಗ. ಇದೆಲ್ಲ ಸಿಕ್ಕಾಬಡೆ ಇವಾಗ ಬೇಸಿಗೆ ಅಲ್ವಾ, ಸ್ವಲ್ಪ ಹತ್ರ ಬರ್ತಾ ಇದೆಯಲ್ಲ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಅಂಡ್ ಇಲ್ಲೆಲ್ಲ ಹೂವಿನ ಗಿಡಗಳಿತ್ತು, ಫ್ಲವರ್ಸು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಬಾವಾಗ ಮುಂದೆ ಮತ್ತೆ ಇನ್ನೇನು ಮಲ್ಲ ಸಮಾಚಾರ? ಬಾರೋ ಈ ಕಡೆ ಬಾರೋ. ಫಸ್ಟ್ ಗಾಯಸ್, ನಾವು ಇಲ್ಲಿ ಏನು ಏನಂತೀವಿ ಅದನ್ನ, ಜಾಗಿಂಗ್ ಮಾಡ್ತಾ ಇದ್ವಿ, ವಾಕಿಂಗ್ ಮಾಡ್ತಾ ಇದ್ವಿ, ರನ್ನಿಂಗ್ ಮಾಡ್ತಾ ಇದ್ವಿ, ಎಕ್ಸರ್ಸೈಸ್ ಮಾಡ್ತಾ ಇದ್ವಿ. ಇವಾಗೆಲ್ಲ ತುಂಬಾ ಲೇಜಿ ಆಗ್ಬಿಟ್ಟಿದೀವಿ, ಯಾವುದೂ ಮಾಡ್ತಾ ಇಲ್ಲ. ಇದೆಲ್ಲ ಮಾಡ್ಬೇಕಲ್ವಾ ಮಲ್ಲು? ಮಾಡ್ಬೇಕು. ಜಿಮ್ಗೂ ಹೋಯ್ತಾ ಇಲ್ಲ. ಏನೇನ್ ಬಿಟ್ಟಿದೀವಿ ನಾವು ಮಲ್ಲು ನಮ್ಮ ಲೈಫಲ್ಲಿ? ಇವಾಗ ಏನೇನ್ ತಗೊಂಡಿದೀವಿ ಹೇಳಪ್ಪ? ಹಂಗೆ ಒಂದ್ ಸಿಂಪಲ್ ಆಗಿ ಕೊಡುತ್ತೆ. ಏನೇನ್ ಬಿಟ್ಬಿಟ್ಟಿದೀವಿ? ಪರ್ಫೆಕ್ಟ್ ಎಕ್ಸರ್ಸೈಸ್ ಎಲ್ಲ ಮಾಡಕ್ ಆಯ್ತಾ ಇಲ್ಲ, ಜಿಮ್ಗೆ ಹೋಗಕ್ ಆಯ್ತಾ ಇಲ್ಲ. ಸೊ ಯಾವಾಗ್ಲೂ ಬರೀ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದೈತೆ. ವರ್ಕ್ ಇಂಪಾರ್ಟೆಂಟ್. ವರ್ಕ್ ಒಂದು ಯಾವ್ದಾದ್ರು ಸ್ವಲ್ಪ ಒಂದ್ ಲೆವೆಲ್ ಬರೋವರ್ಗುನು ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ. ಹೆಲ್ತ್ ಇಂಪಾರ್ಟೆಂಟ್, ಎಲ್ಲಾನು ಇಂಪಾರ್ಟೆಂಟ್. ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಎವ್ರಿಥಿಂಗ್ ವಿ ಕ್ಯಾನ್ ಡೂ ನಾ, ಬಟ್ ಎವ್ರಿಥಿಂಗ್ ವಿ ಕಾಂಟ್ ಮ್ಯಾನೇಜ್ at a single time. But we need to manage. That is life.
ಏನಾದ್ರೂ ಏನ್ ಅನ್ಕೊಂಡ್ರು ಮಾಡ್ಬೋದಾ ಲೈಫಲ್ಲಿ? ಏನ್ ಅನ್ಕೊಂಡ್ರು ಮಾಡ್ಬೋದಾ ಅಂತಂದ್ರೆ ಮಾಡ್ಬೋದು, ಮಾಡಬಹುದು. ಎವ್ರಿಥಿಂಗ್ ಯು ಕ್ಯಾನ್. ಅದಕ್ಕೆ ನೀನ್ ತೋರ್ಸೋ ಆಸಕ್ತಿ, ಹಾಕೋ ಶ್ರಮ, ಡಿಸಿಪ್ಲಿನ್ಸ್, ಕಂಟಿನ್ಯೂಟಿ ಅಲ್ಲ ಕನ್ಸಿಸ್ಟೆನ್ಸಿ. ಕಂಟಿನ್ಯೂಟಿ ಮೀನ್ಸ್ ಕನ್ಸಿಸ್ಟೆನ್ಸಿ. ಓಕೆ, ಕನ್ಸಿಸ್ಟೆನ್ಸಿ ಎಲ್ಲ ಇಂಪಾರ್ಟೆಂಟ್. ಹೌದು, ಎಲ್ಲ ಬೇಕೇ ಬೇಕು. ಆಮೇಲೆ ಬ್ಲಾಗ್ ಜೀವನದಲ್ಲಿ ಏನಾದ್ರು ಮಾಡ್ಬೇಕು ಅಂತ ನಿರ್ಧಾರ ತಗೊಳ್ಳೋದು ದೊಡ್ಡದಲ್ಲ. ತಗೊಂಡ್ಮೇಲೆ ಅದನ್ನ ಸ್ಟ್ರಿಕ್ಟ್ ಆಗಿ, ಸೀರಿಯಸ್ ಆಗಿ, ಡಿಸಿಪ್ಲಿನ್ ಆಗಿ ಫಾಲೋ ಮಾಡ್ಬೇಕು. ಹೇಳಿದ ತಕ್ಷಣ ಫಾಲೋ ಮಾಡಕ್ ಆಗಲ್ಲ, ಬಟ್ ಅದ್ ಅದೇ ಪ್ರಯತ್ನದಿದ್ರೆ ಖಂಡಿತ ಮಾಡ್ಬೋದು. ಆಮೇಲೆ ಆಮೇಲೆ ಅಂದ್ರೆ ಅಷ್ಟೇ, ಏನಿಲ್ಲ. ಇವಾಗ ಇಲ್ಲಿಂದ ಹೊರಟು ಮನೆಗೆ ಜೆರಾಕ್ಸ್ ಅಂಗಡಿಗೆ ಹೋಗು. ನಿನ್ನ ಪಾದನ ಸ್ವಲ್ಪ ಜೆರಾಕ್ಸ್ ಹಾಕ್ಸಿ ನಮ್ಗೆ ಕೊಟ್ಬಿಟ್ರೆ ನಾವು ಡೈಲಿ ವಾಲ್ ಪೇಪರ್ ಹಾಕೊಬಿಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಹಿಂಗ ಹೊಡಿತೀವಿ. ಹಿಂಗ ಹಣೆಗೆ ಪ್ರಕಾರ ಇಷ್ಟ ದಿನ ಅನ್ನಿಸ್ತಿತ್ತು, ಏನೋ ಒಂದು ಅಚೀವ್ ಮಾಡ್ಬಿಟ್ರೆ ಹ್ಯಾಪಿಯಾಗಿ ಇರ್ತೀವಿ. ಏನೋ ಒಂದು ಸಾಧನೆ ಮಾಡ್ಬಿಟ್ರೆ, ಒಂದ್ ಕೆಲಸ ತಗೊಂಡ್ಬಿಟ್ರೆ, ಅಮೌಂಟ್ ನ ದುಡ್ದ್ಬಿಟ್ರೆ ಹ್ಯಾಪಿಯಾಗಿ ಇರ್ಬೋದು ಅಂತ ಅನ್ಕೋತಿದ್ವು. ಬಟ್ ಅವಾಗ್ಲೂ ಹ್ಯಾಪಿಯಾಗಿ ಇರ್ಬೋದು. ಬಟ್ ಎಲ್ಲದಕ್ಕಿಂತ ಮೇನ್ ಬಂದು ನಮ್ ಮೆಂಟಲ್ ಸೈಲೆನ್ಸ್ ನ ಕೀಪ್ ಮಾಡ್ಕೊಳ್ಳೋದು. ಒಳ್ಳೆ ಸೈಕ್ ಕೊಡ್ದೆ ಕನ್ನಡ ಡೈಲಾಗ. ಸಾಧನೆ ಮಾಡ್ಬೇಕು ಅನ್ನೋದು ಮೈಂಡ್ ಇರ್ಬೇಕು. ಬಟ್ ಆದ್ರೆ ಅದ್ರ ಜೊತೆಗೆ ಪ್ರೆಸೆಂಟ್ ಸಿಚುವೇಶನ್ ಮೇಂಟೈನ್ ಮಾಡೋದ್ ಕಲಿಬೇಕು. ಯಾವ್ದೇ ವಿಷಯಕ್ಕೂ ಆದ್ರೂ ಎಷ್ಟ್ ತಲೆ ಕೆಡ್ಸ್ಕೋಬೇಕು ಅಷ್ಟ್ ಕೆಡಿಸ್ಕೊಳ್ಳಿ. ನಾನು ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ ನನ್ನ ಅನುಭವದಿಂದಾನೇ ನಾನು ಕಲ್ತು ಹೇಳ್ತಾ ಇರೋದು. ಕೆಲವೊಂದು ವಿಷಯದಿಂದ ಯಾರಿಗಾದ್ರೂ ತೊಂದರೆ ಆಗ್ತೈತೆ, ಆ ವಿಷಯನ ಬಿಡೋದ್ರಿಂದ ಒಳ್ಳೇದ, ಇಟ್ಕೊಳ್ಳೋದ್ರಿಂದ ಒಳ್ಳೇದ ಅನ್ನೋದನ್ನ ಯೋಚನೆ ಮಾಡಿ. ಅದು ಲೈನ್ ಕರೆಕ್ಟ್ ಆಗಿ ಹೇಳು. ಏನಂದ್ರೆ ಆ ಮ್ಯಾಟ್ರ್ ಇದೆಯಲ್ಲ, ಆ ರೀಸನ್, ಆ ವಿಷಯ, ಅದ್ರಿಂದ ಅದೇ ಮೈನಾ ಇಲ್ಲ ಪರ್ಸನ್ ಮೈನಾ? ಕೆಲವೊಂದ್ಸಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ ಟಾಪಿಕ್ ನ ಇಟ್ಕೊಂಡು ಅದನ್ನೇ ಮಾತಾಡಿ ಸೊ ಫೈನಲಿ ನಮ್ಗೆ ಏನಾದ್ರು ಹೆಲ್ಪ್ ಇದ್ರೆ ಮಾತಾಡ್ಬೇಕು. ಬಟ್ ಆಗಲ್ಲ ಸಮ್ಟೈಮ್ಸ್. ಎಲ್ಲಾ ಟೈಮಲ್ಲೂ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೇನೆ ಇದ್ ಮಾಡ್ಬೇಕು ಅನ್ನಕ್ ಆಗಲ್ಲ. ಈಗ ವ್ಯಕ್ತಿಗೋಸ್ಕರ ಆ ಸಿಚುವೇಶನ್ಸ್ ನಮ್ಗೇನಾದ್ರು ಬೇಜಾರ್ ಆಗಿದ್ರು ಆ ಬೇಜಾರ್ನ ಬಿಡ್ಬೇಕು. ಆ ಪರ್ಸನ್ ಬೇಕು ಅಂದ್ರೆ ಬಿಟ್ಬಿಡ್ಬೇಕು, ಇಲ್ಲ ಆ ರೀಸನ್ನೇ ಮೇನ್ ಅಂದ್ರೆ ಆ ಪರ್ಸನ್ನೇ ಬಿಟ್ಬಿಡ್ಬೇಕು ಅಂತೀಯಲ್ಲ? ನನ್ನ ಪ್ರಕಾರ ಇಷ್ಟೇ ಗೈಸ್. ಜೀವನದಲ್ಲಿ ಅನುಭವಕ್ಕಿಂತ ವ್ಯಕ್ತಿ ಪಾತ್ರ ದೊಡ್ಡದು. ವ್ಯಕ್ತಿ ಇಂಪಾರ್ಟೆಂಟ್. ಓಕೆ, ಎಲ್ರು ತಪ್ಪು ಮಾಡೇ ಮಾಡ್ತಾರೆ, ಎಲ್ರಿಗೂ ಎಲ್ಲಾ ತಪ್ಪುಗಳು ಗೊತ್ತಾಗಲ್ಲ. ಸಮ್ಟೈಮ್ಸ್ ಅವ್ರ ತಪ್ಪನ್ನ ಅರ್ಥ ಮಾಡ್ಸಕ್ ಟ್ರೈ ಮಾಡ್ಬೇಕು. ಅದ್ ಎಷ್ಟೇ ಟ್ರೈ ಮಾಡಿದ್ರು ಅರ್ಥ ಆಯ್ತಿಲ್ಲ ಅಂತಂದಾಗ ಅದನ್ನ ಹಿಡ್ಕೊಂಡು ಎಳೆಯೋದ್ಕಿಂತ ಅಲ್ಲೇ ಬಿಟ್ಬಿಡೋದು ಮೇಲು ಅಂತ ನಂಗೆ ಅರ್ಥ ಆಗೈತೆ. ಓಕೆ ಗೈಸ್, ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪುಟ್ರಾಜ್ ಜೊತೆ ಪುಟ್ಮಲ್ ಅವ್ರು ಇದಾರೆ. ವಾಟ್ ಅಬೌಟ್ ಫಾಸ್ಟ್? ಯುವರ್ ಫಾಸ್ಟ್ ಅಲ್ಲ, ವಾಟ್ ಅಬೌಟ್ ಫಾಸ್ಟ್? ಏನ್ ಫಾಸ್ಟ್ ನಾ ಬಿಟ್ಬಿಡ್ಬೇಕಾ, ಇಟ್ಕೊಬೇಕಾ, ಏನ್ ಕತೆ? ಹಿಂಗೆ ಒಳ್ಳೆ ಮೂಮೆಂಟ್ ಆದ್ರೆ ನೆನ್ಪಿಟ್ಕೋ, ಫಾಸ್ಟ್ ಬಗ್ಗೆ ತಲೆ ಮರಿ. ಫ್ಯೂಚರ್ ಬಟ್ ಅದರಿಂದ ಕಲ್ತಿದ್ ಪಾಠ ಮಾತ್ರ ಮರಿಬೇಡ. ಫ್ಯೂಚರ್ ಬಗ್ಗೆ ಹೋಪ್ ಇರ್ಲಿ, ಯಾವಾಗ್ಲೂ ಓವರ್ ಕಾನ್ಫಿಡೆನ್ಸ್ ಇರ್ಬೋದು. ಹೋಪ್ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅಲ್ಲ, ನಂಬಿಕೆ. ನಾನು ಕೇಳ್ತಾ ಇರೋದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಬಟ್ ಓವರ್ ಕಾನ್ಫಿಡೆನ್ಸ್ ಅಷ್ಟು ಕೆಟ್ಟದ್ದು ಇನ್ನೊಂದಿಲ್ಲ. ಓಕೆ, ಎಕ್ಸ್ಪೆಕ್ಟೇಷನ್ ಎಷ್ಟರವರೆಗೂ ಮಾಡ್ಬೇಕು ಅಷ್ಟರವರೆಗೂ ಮಾಡಿ. ಮಾಡ್ಲೇಬಾರ್ದು ಅಂತ ಹೇಳಲೇ, ಎಷ್ಟುವರೆಗೂ ಮಾಡ್ಬೇಕು. ಜೀವನದಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತಂದ್ರೆ ಅದು ಸಿಕ್ಕಿದಾಗ ಆಗ ಖುಷಿ ಆಗಲ್ಲ. ಓಕೆ, ನನ್ನ ಪ್ರಕಾರ ಎಕ್ಸ್ಪೆಕ್ಟೇಷನ್ ಇರಬೇಕು, ಬಟ್ ಆದ್ರೆ ಅದು ಅತಿ ಆಗ್ಬಾರ್ದು. ಓಕೆ, ಎಲ್ಲಾನು ನಾವು ಜೀವನದಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ, ಜಾಸ್ತಿ ಎಕ್ಸ್ಪೆಕ್ಟ್ ಲೈಟಾಗಿ ಮಾಡ್ಬೇಕಲ್ಲ. ಆಮೇಲೆ ಇನ್ನೇನು ಗೈಸ್, Q&A ಇಲ್ಲೇ ಆಗೋಯ್ತು ಅನ್ಸುತ್ತೆ ನನಗೇನಲ್ವ. ಕ್ವಶನ್ ವಿತ್ ಪುಟ್ಮಲು, ಕ್ವಶನ್ ಆನ್ಸರ್ ವಿತ್ ಪುಟ್ಮಲು, Q&A ಇಲ್ಲೇ ಆಗೋಯ್ತು ಅನ್ಕೊಂತೀನಿ. ಇನ್ನೊಂದೆರಡು ಕೇಳ್ಬಿಡೋಣ ಹಂಗೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ, ಇವತ್ತು ಪಾರ್ಕಲ್ಲೇ ಮುಗಿಸ್ಬಿಡ್ತೀವಿ. ಮನೇಲೇನು ಮಾಡಲ್ಲ, ಈವ್ನಿಂಗ್ ಏನು ಮಾಡಲ್ಲ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ವಿಡಿಯೋ ಅಪ್ಲೋಡ್ ಮಾಡಿ 3 ದಿವಸ ಆಗೈತೆ. ಯಪ್ಪ, ಕ್ಯಾಮ್ರಾ ಇಟ್ಕೊಳ್ಳೋದು ಎಷ್ಟು ನೋಡೋ, ಕೈ ನೋವು ಬಂತು ಹಿಡ್ಕೊಳ್ಳೋದು. ಗೈಸ್, ಇನ್ನೊಂದೆರಡು ಕ್ವಶನ್ಸ್ ಐತೆ. ಹಿಡ್ಕೊಂಡ್ರೆ ಕವರ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಈ ಕಡೆ ಹಿಡ್ಕೊ. ಈ ಕಡೆ ಅಲ್ಲಿ ಈ ಕಡೆ ಅಂದ್ರೆ ಯಾವ ಕಡೆ? ಲೆಫ್ಟಾ? ಓಕೆ, ಇನ್ನೊಂದೆರಡು ಕ್ವಶನ್ಸ್ ಏನಪ್ಪ ಅಂದ್ರೆ, ವಾಟ್ ಅಬೌಟ್ ಯುವರ್ ಲೈಫ್?
ವಾಟ್ ಆರ್ ಯು ಥಿಂಕಿಂಗ್ ಫಾರ್ ಯುವರ್ ಫ್ಯೂಚರ್? ಏನು ಮಾಡಬೇಕು? ಫ್ಯಾಮಿಲಿ, ಮದುವೆ, ಮಕ್ಕಳು, ಲೈಫು ಈ ಥರ. ಸದ್ಯಕ್ಕೆ ಅದ್ರ ಬಗ್ಗೆ ಸೀರಿಯಸ್ ಆಗಿ ಅಷ್ಟೊಂದು ಯೋಚನೆ ಮಾಡ್ತಾ ಇಲ್ಲ. ಇವಾಗ ತಾನೇ ನಂದು CA ಇಂಟರ್ ಎಕ್ಸಾಮ್ಸ್ ಗ್ರೂಪ್ 1 ಸ್ಟಡೀಸ್ ಇಂದ ಸ್ವಲ್ಪ ಆಚೆ ಬಂದಿದ್ದೀನಿ. ಹೇಳಂಗಿಲ್ಲ, ಇವರೇ ಇದ್ರಲ್ಲಿ ಹೇಳ್ಕೊಂತಾರೆ, ನಾನು ಇದನ್ನ ಕಟ್ ಮಾಡಲ್ಲ. ಇವಾಗ ಎಕ್ಸಾಮ್ಸ್ ಇಂದ ಆಚೆ ಬಂದಿದ್ದೀವಿ. ಓಕೆ, ಒಂದು ಸ್ವಲ್ಪ ದಿನ ಅಂದ್ರೆ ಒಂದು 7-8 ದಿನನಾದ್ರೂ ಆರಾಮಾಗಿ ಇದ್ಬಿಡವ ಅಂತ ಅನ್ಕೊಂಡಿದೀನಿ. ಎಕ್ಸಾಮ್ ಆಗ ಆಲೆ ಎಷ್ಟು ದಿವಸ ಆಯ್ತಲ್ಲ? ಎಕ್ಸಾಮ್ ಆಯ್ತು, ಬಟ್ ನಾನು ಇರಕ್ಕೆ ಸ್ಟಾರ್ಟ್ ಮಾಡಿ ಅದನ್ನ ನಾನಂತೂ 6 months ಬ್ರೇಕ್ ತಗೊಂತಾ ಇದ್ದೀನಿ ಮಗ. 6 months ಬ್ರೇಕಾ? ಯಾ, ಯುವರ್ ವಿಶ್. ಐ ವಾಂಟ್ ಟು ಡೂ ಸಮಥಿಂಗ್ ಓಕೆ ಇನ್ ಮೈ ಲೈಫ್. ಬಟ್ ಯು ನೆವರ್ ಟೋಲ್ಡ್ ಮೀ ಎನಿವನ್. ಇಲ್ಲ, ತಗೊಂತಾ ಇರೋದಂತ ಗ್ಯಾರಂಟಿ ಇಲ್ಲ, ಅದಕ್ಕೆ ಹೇಳ್ತೇವೆ. 6 months ಅದಕ್ಕೆ. Your plans? ವಾಟ್ ಅಬೌಟ್ ಯು? ಐ ಆಮ್ ನಾಟ್. ಐ ಡೋಂಟ್ ಡಿಸ್ಕ್ಲೋಸ್ ಅಂತ ಅಲ್ಲ, ಹೇಳ್ಕೋಬೇಕು ಅಂತ ಏನಿಲ್ಲ. ಓಕೆ, ದೆನ್ ಏನ್ ಟೆಲ್ ಯುವರ್ ಯು ಅಬೌಟ್ ಯು. ಅಬೌಟ್ ಯುನಾ? ಯಾ, ನನ್ನ ಬಗ್ಗೆ ನಿಂಗೆ ಏನು ಬೇಕು, ಏನು ಗೊತ್ತಿಲ್ಲ. ನಾನು ಕೇಳಿದ್ವಿ ಆನ್ಸರ್ ಮಾಡಪ್ಪ ಸಾಕು ಮರಿ. ಅದನ್ನೇ ತಾನೇ ಹೇಳ್ತಿರೋದು. ಫ್ಯೂಚರ್ ಕೇಳಿದ್ನಲ್ಲ, ಹಾಂ, ಫ್ಯೂಚರ್ ಮುಂದೆ ಏನನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಬಿಸ್ನೆಸ್, ಜಾಬ್, ಆರ್ ಯುವರ್ ಡ್ರೀಮ್ಸ್ ಸಮಥಿಂಗ್? ಕ್ಯಾನ್ ಯು ಟೆಲ್ ಮೀ? ಫ್ಯೂಚರಲ್ಲಿ ಏನು ಮಾಡಬೇಕು ಅಂತಂದರೆ, ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ನು ಮೈಂಡಲ್ಲಿ ರೀಚ್ ಆಗಬೇಕು ಅಂತ ಇರೋದು ಬಿಸ್ನೆಸ್ಸೇ. ಯಾರನ್ನ ಕೇಳಿದ್ರು ಸೊ ಯಾರು ಕೂಡ ಲೈಫ್ ಲಾಂಗು ಜಾಬ್ ಮಾಡ್ಕೊಂಡಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಸೊ ನಾನು ಹಂಗೆ ಹೇಳಲ್ಲ. ಬಟ್ ನೋಡೋದ ಎಲ್ಲಿವರೆಗೂ ಎಲ್ಲದಕ್ಕೂ ಟೈಮ್ ಬರಬೇಕು. ಅದ್ರ ಜೊತೆ ನಮ್ಮ ಅದಕ್ಕೆ ಆದಂಥ ಸಪ್ರೇಟ್ ಒಂದು ಕಡೆ ಪ್ರಿಪ್ರೇಷನ್ ಆಯ್ತಾ ಇರಬೇಕು. ಫೈನಲಿ ಬಿಸ್ನೆಸ್ ಮಾಡಬೇಕು ಅನ್ನೋದೇ ಆಸೆ, ನಮ್ಮ ಆಸೆ ಅನ್ಕೊಂಡಿರೋದು. ಅದು ನಮ್ಮ ಕಮಿಟ್ಮೆಂಟ್ ಅಂತ ಹೇಳು. ಕಮಿಟ್ ಆಗಿ ತಗೋಬೇಕು. Commitment. ಆಸೆಯಲ್ಲೇ ಇರ್ತದೆ. ಹಾಂ. ದೆನ್ ಐ ವಾಂಟ್ ಟು ಆಸ್ಕ್ ಸಮಥಿಂಗ್ ಟು ಯು. ಏನಪ್ಪ ಅಂದರೆ, ಏನೋ ಒಂದು ನೆನಪಿಗೆ ಬಂತು, ಆಲೇ ಮರ್ತೋಯ್ತು. ಸಿದ್ದರಾಜು ಕೇಳಿದ ಕ್ವಶನ್, ವಾಟ್ ಅಬೌಟ್ ಮೀ ಫ್ರಮ್ ಯು, ಯುವರ್ ಒಪಿನಿಯನ್, ಕ್ಯಾನ್ ಯು ಟೆಲ್ ಮೀ? ನಿನ್ನ ಬಗ್ಗೆ ಒಪಿನಿಯನ್. Asked Sidraju also in Q&A with Sidraju. I'm asking you also, how we are bondings. ಹೆಂಗೆ ನಮ್ದು ನಿನ್ನ ಬಾಂಡಿಂಗ್ ಅಂಡ್ ಸಿಕ್ಕಿದ್ದು ಎಲ್ಲ ಇದು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಅವತ್ತಿಂದ ಇಲ್ಲಿವರೆಗೂ ಏನಾದ್ರು ಕ್ಲಾಶಸ್ ಅದು ಇದು ಇದೆಲ್ಲ ಸ್ವಲ್ಪ ಹೇಳ್ಬೋದಾ? Q&A ಮುಗ್ದೋಗ್ಬಿಡುತ್ತೆ. ಅದಕ್ಕಿಂತ ಬೇರೆ ಟಾಪಿಕ್, ಅದಕ್ಕಿಂತ ಬೇರೆ. ಆಕ್ಚುಲಿ ಒಂದ್ ಕಡೆ ನಾವು ಬೆಂಗಳೂರಲ್ಲಿ ಇವತ್ತು ಇದ್ದೀವಿ ಅಂತಂದ್ರೆ ಅದಕ್ಕೆ ನೀನೇ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲ ಆಕ್ಚುಲಿ ನಾವು ನಮ್ಮ ಡಿಗ್ರಿ ಮುಗಿಸೋವರೆಗೂ ನಮ್ಮೂರು ಬಿಟ್ಟು, ಅಂದ್ರೆ ನಮ್ಮೂರು ಅಕ್ಕಪಕ್ಕನೇ 1 to PU ನಮ್ಮೂರಲ್ಲೇ ಓದಿದ್ದು. ಅದಾದ್ಮೇಲೆ ಡಿಗ್ರಿಗೆ ಅಂತ ಮೈಸೂರಿಗೆ ಹೋದ್ವಿ. ಬಟ್ ಆದರೆ CA ಚೂಸ್ ಮಾಡ್ಕೊಂಡಾಗ ಅದ್ರದ್ದು ಓರಿಯೆಂಟೇಷನ್ ಮತ್ತು ITT ಮೈಸೂರಲ್ಲಿ ಸಿಗ್ಲಿಲ್ಲ ನಮಗೆ. ಹಂಗಾಗಿ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದ ಆದಮೇಲೆ ನಾವು ಫಸ್ಟ್ ಟೈಮ್ ಅದೇ ಬೆಂಗಳೂರಿಗೆ ಬಂದಿದ್ದು. ಅದಕ್ಕೂ ಮೊದಲೇ ಬೆಂಗಳೂರಿಗೆ ಕಾಲೇ ಇಟ್ಟಿರಲಿಲ್ಲ. ಆಯ್ತಾ, ಬೆಂಗಳೂರು ಯಾವ ಕಡೆಗೆ ಐತೆ ಅಂತ ಗೊತ್ತಿತ್ತು, ಬಟ್ ಆದರೆ ಬಂದಿರಲಿಲ್ಲ ಅಷ್ಟೇ. ಅದೇ ಫಸ್ಟ್ ಟೈಮ್ ಬಂದಿದ್ದು ಟ್ರೈನಿಂಗ್ಗೆ ಅಂತೇಳಿ. ಬಟ್ ಆವಾಗ ನಮಗೆ ಬೆಂಗಳೂರು ಯಾವ ಥರ ಫೀಲ್ ಆಗೋದು ಅಂತಂದ್ರೆ, ಒಂದು ಕಾಡಲ್ಲಿರೋರ್ನ ಕರ್ಕೊಬಂದು ಊರಿಗೆ ಬಿಟ್ರೆ ಹೆಂಗಾಯ್ತದೆ ಅದೇ ಥರ ಫೀಲ್ ಆಗೋಗಿತ್ತು ನಮಗೆ. ನಾವು ಬೆಳೆದಿದ್ದು ಫುಲ್ ಹಳ್ಳಿ. ಇಲ್ಲಿ ಒಂದು ಬಸ್ ಹತ್ತಕ್ಕೆ ಬರಲ್ಲ, ಬಸ್ಸು ಹೋಯ್ತದೆ ಅಂತಾರೆ, ಒಬ್ರು ಇನ್ನೊಬ್ರು ಹೋಗಲ್ಲ ಅಂತ ಅಂತಾರೆ. ಒಬ್ರು ಹೋಯ್ತದೆ ಅಂತಂತಾರೆ, ಇನ್ನೊಬ್ರು ಬಸ್ ಹೋಗಲ್ಲ ಅಂತಾರೆ. ಹತ್ತುತ್ತೀವಿ, ಎಲ್ಲಿ ಇಳಿಬೇಕು ಅಂತ ಗೊತ್ತಿಲ್ಲ. ಬಸ್ಸಸ್ಸು ಯಾವ ರೂಟು ಹೆಂಗ್ ಓಡಾಡುತ್ತೆ ಏನು ಗೊತ್ತಿಲ್ಲ. ಮತ್ತೆ ಜನ ಜೊತೆ ಹೆಂಗ್ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಫುಲ್ಲು ಭಯ ಆಗ್ಬಿಟ್ಟು ಟ್ರೈನಿಂಗ್ ಮುಗಿದ್ರೆ ಸಾಕಪ್ಪ, ಈ ಕಡೆ ಬೆಂಗಳೂರ್ದಿಕ್ಕೆ ತಿರುಗಿ ನೋಡೋದು ಬೇಡ, ಮೈಸೂರಲ್ಲೇ ಎಲ್ಲಾದ್ರೂ ಆರ್ಟಿಕಲ್ ಮಾಡ್ಕೊಳವ ಅಂತ ನಾನು ನಮ್ಮ ಫ್ರೆಂಡು ಸಿದ್ದರಾಜು ಅಂತ ಇನ್ನೊಬ್ಬ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್, ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಅವ್ರ ಜೊತೆ ನಾನು ಸಿದ್ದರಾಜು ಇಬ್ರು ಬಂದಿದ್ವಿ. ಸೊ ಬಂದು ಈ ಥರ ಅನ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋದ್ವಿ. ಬಟ್ ನಮ್ಮ ದುರಾದೃಷ್ಟ ಅಂತ ಇವಾಗೇನು ಅನ್ಸಲ್ಲ. ಬಟ್ ಆ್ಯಕ್ಚುಲಿ ನಾವು ಬೆಂಗಳೂರಿಗೆ ಬಂದು ಕಲ್ತಿರೋದು ತುಂಬ ಇದೆ. ಲೈಫು ಬೆಂಗಳೂರು ಫಸ್ಟ್ ನಾವು ಬೆಂಗಳೂರು ಬಗ್ಗೆ ನಮ್ಗಿದ್ದಿದ್ದು, ನಮ್ಮ ಮೈಂಡಲ್ಲಿ ಬೆಂಗಳೂರು ಅಂತ ಇದ್ದಿದ್ದು ಫುಲ್ ಗಾಬರಿ, ಜನ ಸರಿ ಇಲ್ಲ ಆ ಥರ ಇತ್ತು. ಬಟ್ ಆದರೆ ಇವಾಗ ಆ ಥರ ಇಲ್ಲ.
ನಮ್ಮ ಲೈಫ್ನ ನಾವು ನಮ್ಮ ಎಫರ್ಟ್ಸ್ನ ಹಾಕಿದ್ರೆ ನಮ್ಮ ಲೈಫ್ನ ಚೆನ್ನಾಗಿ ಬಿಲ್ಡಪ್ ಮಾಡ್ಕೋಬೋದು. ಬಟ್ ಆದರೆ ಆಬ್ವಿಯಸ್ಲಿ ಇಲ್ಲೇ ಇರ್ತೀನಿ, ಇಲ್ಲೇ ವಾಸ ಮಾಡ್ತೀನಿ ಅಂತಂದರೆ ಅದೆಲ್ಲ ಕಷ್ಟ. ಯಾಕಂದ್ರೆ ಇಲ್ಲಿ ಮೇಯ್ನು ಒಂದು ರೀಸನ್ ಬಂದು ಟ್ರಾಫಿಕ್ಕು. ಎಲ್ಲಾದ್ರೂ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ನೀವು ಅನ್ಕೋಬಹುದು ಎಲ್ರು ಟ್ರಾಫಿಕ್ ಅಂತ ಹೇಳ್ತಾರೆ, ಇವನ ರೀಸನ್ ಹೇಳ್ತಾನೆ ಅಂತ. ಬಟ್ ನಂಗೆ ರಿಯಲ್ ಆಗಿ ನಮ್ಗೆ ಅದು ರಿಯಲೈಸ್ ಆಗದ್ನ ನಾವು ಅನ್ಭವಿಸ್ತೀವಲ್ಲ ಟ್ರಾಫಿಕ್ ಅಲ್ಲಿ ಇದ್ದು, ಅದನ್ನ ಅನ್ಭವಿಸಿರೋರ್ಗೆ ಗೊತ್ತು. ಟ್ರಾಫಿಕ್ ಈ ಕಡೆ ಬಸ್ಸಿಂದ ನೀನ್ ಇಳಿದು ಎಲ್ಲೂ ಓಡೋಗಕ್ಕಾಗಲ್ಲ, ಒಳ್ಳೆ ಜೈಲ್ಗೆ ಹಾಕ್ಬಿಟ್ಟಂಗೆ ಆಗೋಯ್ತು ಟ್ರಾಫಿಕ್. ಅದು ಒಂದೊಂದು ಸಿಟಿಗಳಲ್ಲಂತೂ ಕೇಳಂಗೆ ಇಲ್ಲ ಟ್ರಾಫಿಕ್. ಅದೇ ಬಟ್ ಇವಾಗ ಒಂದು ಹೋಪ್ ಐತೆ, ಏನಾದ್ರೂ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ಕೊಳಕ್ಕೆ, ನಮ್ಮ ಕೆರಿಯರ್ನ ಸ್ವಲ್ಪ ಬಿಲ್ಡಪ್ ಮಾಡ್ಕೊಂಡು ಏನೋ ಒಂದು ಜಾಬ್ನ ಫೈನಲಿ ಬಂದು ನನಗೆ ನಮ್ಮ ಊರಲ್ಲಿ ಇರೋಕೇನೆ ಇಷ್ಟ. ಬಟ್ ಆದರೆ ನಮ್ಮ ಅಪ್ಪ ಅಮ್ಮನ ಆಸೆ ಇಲ್ಲಿವರೆಗೂ ಓದಿಸ್ಬಿಟ್ಟಿದ್ದೀವಿ ಅಂತ. ಅದ್ರ ಜೊತೆಗೆ ಊರಲ್ಲಿ ಯಾವಾಗ ಬೇಕಾದ್ರೂ ಇರ್ಬೋದು. ನಾನು ಇನ್ನ 5 ವರ್ಷ ಬಿಟ್ಕೊಂಡು ಹೋದ್ರೂ ಊರಲ್ಲಿ ಬದುಕಕ್ಕೆ ನಾವು ಎಲಿಜಿಬಲ್ ಇದೀವಿ, ಅಲ್ಲೇನೂ ಪ್ರಾಬ್ಲಮ್ ಆಗಲ್ಲ. ಕವರ್ ಆಗುತ್ತೆ ಅಂತ ಹಂಗೆಲ್ಲ ಇವಿ ಜೋರ ಮಾತಾಡ್ತಾವ ಅಂತ ಹೇಳು. ಒಂದೇ ಇದು, ಬೆಂಗಳೂರಲ್ಲಿ ಬದುಕನ್ನ ಕಲಿಬೇಕು. ಒಂದೇ ನೋಡು ಪಾಯಿಂಟ್ಗೆ ಬೆಂಗಳೂರು ತುಂಬಾ ಕಲ್ಸುತ್ತೆ ಅಲ್ಲ. ಬೆಂಗಳೂರು ಅಂತೂ ತುಂಬಾ ಕಲ್ಸುತ್ತೆ. ಒಂದ್ ನಿಮಿಷ ಗೈಸ್, ಪಾರ್ಟ್ 2 ಕಂಪ್ಲೀಟ್ ಆಗುತ್ತೆ, ನೋಡ್ತಾ ಇರಿ ಬನ್ನಿ.